ಬಡವರ ಅನ್ನಕ್ಕೆ ಕನ್ನ ಹಾಕಿದ್ದ ಗ್ಯಾಂಗ್ ಮಾಲು ಸಮೇತ ಈಗ ಲಾಕ್ ಆಗಿದೆ. ನೋಡಿ ಎಂತ ಖದೀಮರು ಬಡವರ ಅನ್ನಕ್ಕೆ ಕನ್ನ ಹಾಕಿದ್ದಾರೆ. ಈ ಒಂದು ಖದೀಮರ ಗ್ಯಾಂಗ್ ಸದ್ಯಕ್ಕೆ ಮಾಲು ಸಮೇತ ಲಾಕ್ ಆಗಿದ್ದಾರೆ. ಮನೆ ಮನೆಗೆ ತೆರಳಿ ಪಡಿತರ ಅಕ್ಕಿ ಸಂಗ್ರಹ ಮಾರಾಟಕ್ಕೆ ಯತ್ನ ಮಾಡಿತ್ತು ಈ ಒಂದು ಗ್ಯಾಂಗ್. ಬೀಳಗಿ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ತಂಡದಿಂದ ದಾಳಿ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಅಕ್ಕಿ ಮೂಟೆ, 3 ಬೈಕ್ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೀಳಗಿ ತಾಲೂಕಿನ ಕೊರ್ತಿ ಪುನರ್ವಸತಿ ಕೇಂದ್ರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಬಡವರಿಗೆ ಸೇರಬೇಕಾದಂತ ಅಕ್ಕಿ, ಆ ಒಂದು ಅಕ್ಕಿಯನ್ನು ಕೂಡ ಈ ಖದೀಮರು ಬಿಟ್ಟಿಲ್ಲ. ಆ ಒಂದು ಅಕ್ಕಿಯನ್ನು ಕೂಡ ಮಾರಾಟ ಮಾಡ್ತಾ ಇದ್ರು, ಅಕ್ರಮವಾಗಿ ಸಂಗ್ರಹ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿಯನ್ನ ಮಾಡಲಾಯಿತು. ಬೀಳಗಿ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ತಂಡದಿಂದ ಈ ಒಂದು ದಾಳಿಯನ್ನ ಮಾಡಲಾಯಿತು. ಇದನ್ನ ಕೆಲಸ ಮಾಡಕ್ಕೆ ಯಾರು ಹಚ್ಚಾರ ನಿಮ್ಗೆ? ಅಲ್ಲಿ ಯಾರು ಯಾರು ಅವ್ರ ಹೆಸರು ಏನು ಗೊತ್ತಿಲ್ಲ. ಅವನ ಹೆಸರು ಹೇಳಿಲ್ಲ ಅಂದ್ರೆ ನೋಡು. ಇವತ್ತಿನ ದಿನ ಸಾಯಂಕಾಲ 9 ಗಂಟೆಗೆ ನಮಗೆ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣವೇ ನಮ್ಮೆಲ್ಲ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಕೊರ್ತಿ RC ಪ್ಲಾಟಿಗೆ ಬಂದು ಇಲ್ಲೊಂದು 3 ಜನ ಏನು ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಮೂಟೆಗಳಲ್ಲಿ ಇಟ್ಟಿದ್ದರು, ಅದನ್ನೆಲ್ಲ ಸೀಸ್ ಮಾಡಿ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಮಾಡ್ತಾಯಿದ್ವಿ. ಅಕ್ಕಿ ಜೊತೆ ಒಂದು 20 ಮೂಟೆಗಳು, ನಿಖರವಾದ ಒಂದು ಏನು ತೂಕದ ಮಾಹಿತಿಯನ್ನು ಬೆಳಗ್ಗೆ ನಾವು ತೂಕ ಮಾಡಿದ ನಂತರ ಸಿಗುತ್ತೆ. ಜೊತೆಗೆ 3 ಮೋಟ್ರ್ ಬೈಕ್ಗಳು ಕೂಡ ಇದ್ದು ಅವನ್ನು ಕೂಡ ಸೀಸ್ ಮಾಡಿ ಈಗ FIR ಮಾಡ್ತಾಯಿದ್ವಿ. ಯಾರ್ಯಾರು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಸರ್ಕಾರ ತಮಗೆ ಕೊಡ್ತಾ ಇರೋದು ರೇಷನ್ ತಮ್ಮ ಕುಟುಂಬಕ್ಕೆ ಆಗಲಿ ಅಂಥೇಳಿ ಅದನ್ನು ಈ ಥರ ಬೇರೆ ಬೇರೆಯವರಿಗೆ ಮಾರೋದಾಗಲಿ ಅದನ್ನು ಮಾಡಬಾರ್ದು. ಮಾಡಿದ್ದು ನಮಗೆ ವಿಚಾರಣೆ ವೇಳೆ ಯಾರು ತಿಳಿದು ಬರ್ತಿದೆ ಅವರೆಲ್ಲರೂ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡುವಂಥದ್ದು ಕೂಡ ಮಾಡ್ತೀವಿ. ಯಾರೂ ಕೂಡ ಇಂಥವ್ರ ಜೊತೆ ಶಾಮೀಲಾಗಿ ತಮಗೆ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಮಾಡ್ಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಮತ್ತು ಯಾರು ಇವರು ಎಲಿಮೆಂಟ್ಸ್ ಇರ್ತಾರೆ ಇವ್ರಿಗೂ ಕೂಡ ನಾವು ಎಲ್ಲ ಕಡೆಯಿಂದ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ. ಇವರಷ್ಟೇ ಅಲ್ಲ, ಯಾರ್ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಈ FIR ಅಲ್ಲಿ ಕೂಡ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಮುಂದಿನ ಶಿಸ್ತು ಕ್ರಮ ಮಾಡ್ತೀವಿ. ಇದಕ್ಕೆ ನಮಗೆ ಇಲ್ಲಿ ಸಿಕ್ಕಿರೋದು 3 ಜನ ಸಿಕ್ಕಿದ್ದಾರೆ ರೀ. ಅವರು ಒಂದು 2 ಯಾರೋ ಹೆಸರು ಹೇಳಿದ್ದಾರೆ, ಅವರು ಕೂಡ ಹೆಸರನ್ನು ಅವರು ನಮೂದು ಮಾಡಿಕೊಂಡು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಚಿರಸ್ತರ್ ಅವರು ಕೇಸ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ಸಾಯಂಕಾಲ 9